ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಈ ಎಲ್ಲ ದೇವರ ರೂಪಗಳು ಹಾಗೂ ಪೂಜೆ ಪುರಸ್ಕಾರಗಳು, ಪ್ರಾರ್ಥನೆಗಳು ಹಾಗೂ ತೀರ್ಥಯಾತ್ರೆಗಳು, ಗಂಟೆಗಳು, ದೀಪಗಳು ಹಾಗೂ ಪುರೋಹಿತರು ಇವೆಲ್ಲ ಸಿದ್ಧತೆಗಳಷ್ಟೇ. ಇವು ನಮ್ಮ ಚಿತ್ರವನ್ನು ಶುದ್ಧಿ ಮಾಡುವವು. ಆತ್ಮ ಪರಿಶುದ್ಧವಾದ ಮೇಲೆ ಅದು ಸ್ವಾಭಾವಿಕವಾಗಿ ಪರಿಪೂರ್ಣತೆಯ ಗಣಿಯಾದ ಭಗವಂತನಲ್ಲಿಗೆ ಹೋಗ ಬಯಸುವುದು. ಪ್ರತಿಯೊಂದು ಧರ್ಮವು ಶ್ರದ್ಧೆ ಇರಬೇಕೆಂದು ಸಾರುವುದನ್ನು ನಾವು ಕೇಳಿರುವೆವು. ವಿಚಾರ ಮಾಡದೆ ಸುಮ್ಮನೆ ನಂಬಿ ಎಂದು ನಮಗೆ ಬೋಧಿಸಿರುವರು. ಅಂಧಶ್ರದ್ಧೆಯು ಒಳ್ಳೆಯದಲ್ಲ ನಿಜ, ಆದರೂ ಅದನ್ನು ಪರೀಕ್ಷಿಸಿದರೆ ಅದರಲ್ಲಿ ದೊಡ್ಡದೊಂದು ಸತ್ಯವಿರುವುದು ನಮಗೆ ಗೊತ್ತಾಗುವುದು. ವ್ಯರ್ಥವಾದದಿಂದ ಮನಸ್ಸು ಉದ್ವಿಗ್ನಗೊಳ್ಳಕೂಡದು. ವಾದ ಭಗವತ್ ಸಾಕ್ಷಾತ್ಕಾರಕ್ಕೆ ನಮಗೆ ಸಹಾಯ ಮಾಡಲಾರದು. ಸಾಕ್ಷಾತ್ಕಾರ ಅನುಭವ ವೈದ್ಯ ವಸ್ತುವೇ ಹೊರತು ವಾದದ್ರವ್ಯವಲ್ಲ. ದೇವರು ಎಂಬ ಪದವನ್ನು ನೀವು ಏತಕ್ಕೆ ಉಪಯೋಗಿಸುವುದು ಎಂದು ಅನೇಕ ವೇಳೆ ನನ್ನನ್ನು ಕೇಳುವರು. ನಮ್ಮ ಪ್ರಯೋಜನಕ್ಕೆ ಬೇಕಾದ ಶ್ರೇಷ್ಠ ಪದವೇ ಅದು. ಇದಕ್ಕಿಂತ ಚೆನ್ನದ ಪದ ನಿಮಗೆ ಸಿಕ್ಕುವುದಿಲ್ಲ. ಮಾನವ ಕೋಟಿಯ ಭರವಸೆ ಮತ್ತು ಆನಂದವೆಲ್ಲ ಆ ಒಂದು ಪದದಲ್ಲಿ ಅಡಗಿದೆ. ಈಗ ಆ ಪದವನ್ನು ಬದಲಾವಣೆ ಮಾಡುವುದಕ್ಕೆ ಆಗುವುದಿಲ್ಲ. ಆದಿಯಲ್ಲಿ ಮಹಾ ಋಷಿಗಳು ಈ ಪದವನ್ನು ಸೃಷ್ಟಿಸಿದರು. ಅವರಿಗೆ ಈ ಪದದ ಅರ್ಥ ಭಾವನೆ ಗೊತ್ತಿತ್ತು. ಆದರೆ ಈ ಪದಗಳು ಸಮಾಜದಲ್ಲಿ ಬಳಕೆಯಾದ ಮೇಲೆ ಅಜ್ಞಾನಿಗಳು ಈ ಪದವನ್ನು ಉಪಯೋಗಿಸುವರು. ಆಗ ಈ ಪದದ ಮಹತ್ವ ಅರ್ಥಮಯವಾಗುವುದು. ಅನಾದಿ ಕಾಲದಿಂದಲೂ ದೇವರು ಎಂಬ ಪದವನ್ನು ಉಪಯೋಗಿಸುತ್ತಿರುವರು. ಪವಿತ್ರವಾಗಿರುವುದು ಮಹಾಮಹಿಮೆಯುಳ್ಳದ್ದು. ವಿಶ್ವ ಚೈತಾತ್ಮ ಮುಂತಾದ ಭಾವನೆಗಳೆಲ್ಲ ಈ ಪದದೊಂದಿಗೆ ಸಂಬಂಧ ಪಡೆದಿವೆ. ಸ್ಪರ್ಧೆ, ಕಾಠಿಣ್ಯ, ಹಗಲು ರಾತ್ರಿ, ನಮ್ಮ ಹೃದಯವನ್ನು ಕರಗಿಸುವಂತಹ ಆಹಾಕಾರ ಇವುಗಳಿಂದಲೇ ಪ್ರಪಂಚ ತುಂಬಿ ತುಳುಕಾಡುವಂತೆ ತೋರುವುದು. ದೇವರು ಇದನ್ನು ಸೃಷ್ಟಿಸಿದ್ದರೆ ಅವನು ಕ್ರೂರಿಗಿಂತಲೂ ಕ್ರೂರನು, ಮಾನವ ಕಲ್ಪಿತ ಸೈತಾನಿಗಿಂತಲೂ ಭಯಾನಕನಾಗಿರುವನು. ಈ ಸ್ಪರ್ಧೆ ಮತ್ತು ಪಕ್ಷಪಾತಕ್ಕೆ ಕಾರಣ ದೇವರಲ್ಲ ಎನ್ನುವುದು ವೇದಾಂತ. ಹಾಗಾದರೆ ಇದಕ್ಕೆ ಕಾರಣ ಯಾರು? ನಾವೇ ಅದಕ್ಕೆ ಕಾರಣಕರ್ತರು. ಎಲ್ಲ ಕಡೆಯಲ್ಲಿಯೂ ಮಳೆ ಕರೆಯುವಂತಹ ಮೋಡವಿದೆ. ಆದರೆ ಯಾವ ಹೊಲವನ್ನು ಚೆನ್ನಾಗಿ ಉತ್ತಿರುವರೋ ಅದು ಹೆಚ್ಚು ಪ್ರಯೋಜನವನ್ನು ಪಡೆಯುತ್ತದೆ. ಯಾವ ಹೊಲವನ್ನು ಉತ್ತಿಲ್ಲವೋ ಅದು ಪ್ರಯೋಜನವನ್ನು ಪಡೆಯುವುದಿಲ್ಲ. ಅದು ಮೋಡದ ತಪ್ಪಲ್ಲ. ಭಗವಂತನ ದಯ ನಿತ್ಯವಾದುದು. ವ್ಯತ್ಯಾಸಕ್ಕೆ ಕಾರಣ ನಾವೇ. ಆದರೆ ಕೆಲವರು ಜನ್ಮತ ಸುಖಿಗಳು, ಕೆಲವರು ಜನ್ಮತ ದುಃಖಿಗಳು. ಇದನ್ನು ಹೇಗೆ ವಿವರಿಸುವುದು? ಅವರು ಈ ಜನ್ಮದಲ್ಲಿ ಏನನ್ನೂ ಮಾಡಿದಂತೆ ಕಾಣುವುದಿಲ್ಲ. ಆದರೆ ಅವರು ಈ ಜನ್ಮದಲ್ಲಿ ಮಾಡದೇ ಇರಬಹುದು. ಇಂದಿನ ಜನ್ಮದಲ್ಲಿ ಮಾಡಿರಬೇಕು. ಪೂರ್ವ ಜನ್ಮದ ಕರ್ಮವೇ ಈ ವ್ಯತ್ಯಾಸಕ್ಕೆ ಕಾರಣವನ್ನು ವಿವರಿಸುವುದು. ಪ್ರತಿಯೊಬ್ಬ ಮಾನವನ ಶ್ರೇಷ್ಠ ಆದರ್ಶವನ್ನೇ ದೇವರು ಎಂದು ಕರೆಯುವುದು. ಪಂಡಿತನಾಗಲಿ, ಪಮರನಾಗಲಿ, ಪಾಪಿಯಾಗಲಿ, ಯತಿಯಾಗಲಿ, ಸ್ತ್ರೀ ಪುರುಷರಾಗಲಿ, ವಿದ್ಯಾವಂತನಾಗಲಿ, ನಿರಕ್ಷರ ಕುಕ್ಷಿಯಾಗಲಿ, ಸುಸಂಸ್ಕೃತನಾಗಲಿ ಅಲ್ಲದಿರಲಿ, ಪ್ರತಿಯೊಬ್ಬರಿಗೂ ಶಕ್ತಿ, ಸೌಂದರ್ಯ ಮತ್ತು ಪವಿತ್ರತೆಯ ಪಾರಕಷ್ಟೆಯೇ ನಮ್ಮನ್ನು
ಪ್ರೀತಿಸುವ ಮತ್ತು ನಾವು ಪ್ರೀತಿಸಬಲ್ಲ ದೇವರಾಗಿರುವನು. ಪ್ರತಿಯೊಬ್ಬರಲ್ಲಿಯೂ ಸ್ವಾಭಾವಿಕವಾಗಿ ಈ ಆದರ್ಶ ಒಂದಲ್ಲ ಒಂದು ರೀತಿಯಲ್ಲಿ ಇರುವುದು. ಅದು ನಮ್ಮ ಜೀವನದ ಅಂಶವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.